ಎಲ್ಲ ವಿದ್ಯಾರ್ಥಿಗಳಿಗೂ ಗಣಿತ ಉಪನ್ಯಾಸಕರುಗಳಿಗೂ ನಮ್ಮ ಅನಂತ ಧನ್ಯವಾದಗಳು. ಮಾನ್ಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ನಿನ್ನೆ ನಾನು ನಿಮಗೊಂದು ವಿಡಿಯೋ ಮಾಡಿ ಹಾಕಿದ್ದೆ. 10 ನಿಮಿಷದಲ್ಲಿ ಹೇಗೆ 30 ಅಂಕಗಳನ್ನು ತೆಗಿಬೋದು ಅಂತ. ನಿಮ್ಮಲ್ಲಿ ಕೆಲವರು ದೂರವಾಣಿ ಕರೆ ಮಾಡಿ ಹೇಳಿದ್ರಿ, ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹೇಳಿದಿರಿ, ಸರ್ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್ ಅಥವಾ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮತ್ತು ಇಂಟಿಗ್ರಲ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀರಾ ಅಂತ. ಹೌದು, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್ ಅಥವಾ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಪ್ರಶ್ನೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಾನು ಕಲಿಸ್ಕೊಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಇದೊಂದೇ ಒಂದು ಫಾರ್ಮುಲಾ ನೀವು ಕಲ್ತ್ಕೋಬೇಕಾಗಿರೋದು. ಏನಪ್ಪ? ಇಂಟಿಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು? x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇದನ್ನು ಬರೆದು 10 ಸರ್ತಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಫಾರ್ಮುಲಾ ಬಂತು. ಅದಕ್ಕೆ ಲಿಮಿಟ್ಸ್ ಅಪ್ಲೈ ಮಾಡೋದು ಇಂಟಿಗ್ರಲ್ ಆಫ್ 0 to a ಹಾಕಬೇಕಾಗುತ್ತೆ. ಆವಾಗ ನಿಮಗೆ 4 ವ್ಯಾಲ್ಯೂ ಬರುತ್ತೆ. ಅದು ಹೇಗೆ ಬರುತ್ತೆ, ಅದರ ಸೊಲ್ಯೂಷನ್ ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇವಾಗ ಕಲಿಸ್ಕೊಡ್ತೀನಿ. ಈ ಎರಡೇ ಪ್ರಾಬ್ಲಮನ್ನು ಕಲಿಬೇಕಾಗಿರೋದು. ಯಾವುದು? ಒಂದು ಏರಿಯಾ ಆಫ್ ಎಲಿಪ್ಸು, ಏರಿಯಾ ಆಫ್ ಸರ್ಕಲ್. ಆದರೆ ಮರ್ತೋಗಕ್ಕೆ ಮುಂಚೆ ಇನ್ನೊಂದು ವಿಚಾರ ಹೇಳ್ತೀನಿ. ಇನ್ನೂ 2 ಕ್ವಶನ್ಗಳಿದೆ. ಯಾವುದು? ಕಾಸ್ದಿದೆ, ಸ್ಟ್ರೈಟ್ ಲೈನ್ದಿದೆ. ಆದರೆ ಈಗ ತುಂಬ ಎಕ್ಸಾಮ್ ಹತ್ತಿರ ಬಂದಿದೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಇದು ಎರಡನ್ನು ಮಾತ್ರ ನಿಮ್ಗೆ ಕಲಿಸ್ತಾ ಇದ್ದೀವಿ. ನಾವು ಅಂದ್ಕೊಂಡಿರೋ ಹಾಗೆ ಇದು ಬಂದರೂ ಬರ್ಬೋದು. ಈಗ ನಿಮಗೆ ವಿಡಿಯೋ ಮೂಲಕ ಕಲಿಸ್ಕೊಡ್ತಾ ಇದ್ದೀನಿ. ಪೆನ್ನು ಪೇಪರ್ ತಗೊಂಡು ವಿದ್ಯಾರ್ಥಿಗಳು ಕೂತ್ಕೊಳ್ಳಿ. ವಿಡಿಯೋವನ್ನು ಬೇಕಿದ್ರೆ ಪಾಸ್ ಮಾಡಿ ಪೆನ್ನು ಪೇಪರ್ ಇಟ್ಕೊಂಡೇ ಕೂತ್ಕೋಬೇಕು. ಮತ್ತು ನಾನು ಹೇಳುವಾಗ ನೀವು ರಿಪೀಟ್ ಮಾಡಲೇಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು 5 ಮಾರ್ಕದ್ದು, ಯಾವುದು 5 ಮಾರ್ಕ್, ರೈಟ್? ಕ್ವಶನ್ ನಂಬರ್ 44 ಇದರದ್ದು ಏರಿಯಾ ಅಂಡರ್ ದಿ ಕರ್ವ್ ಅಥವಾ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಗೆ ನಾನು 4.5 ಸ್ಟಾರ್ ಕೊಡ್ತೀನಿ. ಬಂದಿರ್ಬೋದು. ಸೊ ಈ ಪ್ರಶ್ನೆಯನ್ನು ಕಲಿಬೇಕಾದ್ರೆ ಪ್ರೀ ರಿಕ್ವಿಸಿಟ್ ಅಂದರೆ ಏನೇನು ಗೊತ್ತಿರಬೇಕು ಅಂತ. ಏನು ಬೇಕಾಗಿಲ್ಲ. ನಿಮಗೆ ಇಂಟಿಗ್ರೇಷನ್ ಬರಲ್ಲ ಅಂತ ಅಂದ್ಕೊಂಡೇ ಪಾಠ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಬರುವುದಿಲ್ಲ, ರೈಟ್? ಈಗ ಅಂದ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ, ನಿಮ್ಗೆ ಇಂಟಿಗ್ರೇಷನ್ ಬರೋದಿಲ್ಲ ಅಂತ. ಹೀಗೆ ಅಂದ್ಕೊಂಡೇ ಮಾಡ್ತಾ ಇದ್ದೀನಿ. ಹೀಗೆ ಅಂದ್ಕೊಂಡೆ ಕಲ್ತ್ಕೊಳ್ಳಿ. ಗೊತ್ತಿದ್ದರೆ ಬಹಳ ಸಂತೋಷ. ತುಂಬ ಸಿಂಪಲ್ ಇದು. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಇದು ತುಂಬ ಈಸಿ. ನೋಡಿ, ನಿಮಗೆ ಇಂಟಿಗ್ರೇಷನ್ ಗೊತ್ತಿಲ್ಲದೇ ಇದ್ರೂ ಪರವಾಗಿಲ್ಲ. ನಾನೊಂದು ಫಾರ್ಮುಲಾ ಹೇಳ್ತೀನಿ. ಆ ಫಾರ್ಮುಲಾನ ನೀವು ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ. ಒಂದು 4-5 ಸತಿ ಹೇಳಿಬಿಟ್ರೆ ಆ ಫಾರ್ಮುಲಾ ನಿಮ್ಮ ಬಾಯಿಗೆ ಬಂದ್ಬಿಡುತ್ತೆ. ಅಷ್ಟೊಂದು ಈಸಿಯಾಗಿರೋದು, ಆಯಿತಾ? ಇಂಟಿಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್? ಇದು ಏನಪ್ಪ ಅಂತ ಹೇಳಿ ನೋಡಿ. ಇದೊಂದೇ ಫಾರ್ಮುಲಾ ನೀವು ಕಲಿಬೇಕಾಗಿರೋದು, ಬೇರೆ ಏನೂ ಕಲಿಬೇಡಿ. ಈ ಚಾಪ್ಟ್ರಿಗೆ, ಈ ಪ್ರಾಬ್ಲಮ್ಗೆ ಇದೊಂದೇ ಫಾರ್ಮುಲಾ ಬೇಕಾಗಿರೋದು. ಒಂದು 10 ಸತಿ ನಾನು ಏನು ಹೇಳ್ತೀನಿ ಅದನ್ನು ಬೈಹರ್ಟ್ ಮಾಡಿದ್ರಾಯಿತು. x/2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ನೋಡ್ಕೊಳ್ಳಿ, ಇನ್ನೊಂದು ಸತಿ ಹೇಳ್ತೀನಿ. ಸಾಧ್ಯವಾದರೆ ನನ್ನ ಜೊತೆ ನೀವು ಹೇಳಿ ವಿದ್ಯಾರ್ಥಿಗಳೇ. ಇಂಟಿಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು x/2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇನ್ನೊಂದು ಸತಿ ಹೇಳ್ತೀನಿ. ಇಂಟಿಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇದು ಇದಕ್ಕೆ ಬೇಕಾಗಿರುವಂಥ ಒಂದು ಫಾರ್ಮುಲಾ. ಇದಕ್ಕೇನಾದರೂ ನಾನು ಲಿಮಿಟ್ಸನ್ನು 0 to a ಅಂತ ಹಾಕಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ, ಇದು ನೀವು ಕೆಮಿಸ್ಟ್ರಿಯಲ್ಲೂ ಕಲ್ತಿರ್ತೀರಿ, ಫಿಸಿಕ್ಸಲ್ಲೂ ಕಲ್ತಿರ್ತೀರಿ, ಅಥವಾ ನಿಮಗಿದು ಬೇಸಿಕ್ಸ್ ಗೊತ್ತಿರ್ತದೆ.
ಇಲ್ಲಿ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಇದು ಲೋಯರ್ ಲಿಮಿಟ್ಟು, ಇದು ಅಪ್ಪರ್ ಲಿಮಿಟ್ಟು ಅಲ್ವಾ. ನೋಡಿ ಇದನ್ನು ಹಾಕಿದಾಗ ಏನಾಗ್ತದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಈ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಮೈನಸ್ ಎ ಏನಾಯ್ತಪ್ಪ, 0 ಆಯಿತು. ಅಂದರೆ ಮೊದಲ ಟರ್ಮು 0 ಬಂತು. ಪ್ಲಸ್ ಬರಿತೀನಿ, ರೈಟ್. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಏನಾಗುತ್ತೆ, ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎ ಬೈ ಎ ಆಯಿತು. ಒಪ್ಕೋತಿರಲ್ವಾ. ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಬಂತು. ಮೈನಸ್ ಲೋಯರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ 0 ಹಾಕಿದ್ರೆ ಆನ್ಸರ್ ಇಲ್ಲಿ 0 ಬರುತ್ತೆ. ಯಾಕೆ 0 ಬರ್ತದೆ? ಬಿಕಾಸ್ ಎಕ್ಸ್ ಈಸ್ 0. ಆ್ಯಂಡ್ ಇಲ್ಲಿ 0 ಹಾಕಿದ್ರೆ ಎರಡನೇ ಟರ್ಮಲ್ಲೂ ಕೂಡ 0 ಬರ್ತದೆ. ಯಾಕೆ 0 ಬರ್ತದೆ ಅಂದರೆ ಸೈನ್ ಇನ್ವರ್ಸ್ ಆಫ್ 0 ಈಸ್ 0. ಸೊ ದಟ್ ವಿಲ್ ಗಿವ್ ಯು ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಅಂತ ಹೇಳಿದ್ರೆ ಪೈ ಬೈ 2. ದಿಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪೈ ಡಿವೈಡೆಡ್ ಬೈ 4. ಈ ಬೇಸಿಕ್ಕು ನಿಮ್ಗೆ ಗೊತ್ತಿರಬೇಕು. ಇಂಟಿಗ್ರೇಷನ್ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನು ನೀವು ಕಲ್ತ್ಕೊಳ್ಳಿ. ಇದನ್ನು ಕಲ್ತ್ಕೊಳ್ಳಿ ಸಾಕು. ಇದೊಂದು ಫಾರ್ಮುಲಾ ಬರೆಯೋದು ಕಲ್ತ್ಕೊಳ್ಳಿ. ಇಂಟಿಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ, ವಿಚ್ ಹ್ಯಾಸ್ ಟು ಬಿ ಇವ್ಯಾಲ್ಯೂಯೇಟೆಡ್ ಬಿಟ್ವೀನ್ 0 ಆ್ಯಂಡ್ ಎ. ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು, ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 4 ವ್ಯಾಲ್ಯೂಸ್ ಬರುತ್ತೆ. ಅದರಲ್ಲಿ ಮೊದಲನೇ ವ್ಯಾಲ್ಯೂ 0, ಮೂರನೇ ವ್ಯಾಲ್ಯೂ 0, ನಾಲ್ಕನೇ ವ್ಯಾಲ್ಯೂ 0, ಎರಡನೇ ವ್ಯಾಲ್ಯೂ ಮಾತ್ರ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎ ಬೈ ಎ ಬರುತ್ತೆ. ದಟ್ ವಿಲ್ ಗಿವ್ ಯು ಎ ಸ್ಕ್ವೇರ್ ಪೈ ಬೈ 4. ಈ ವಿಚಾರ ಯಾರ್ಯಾರಿಗೆ ಗೊತ್ತಿದೆ ಅವರೆಲ್ಲರೂ ಈ ಪ್ರಾಬ್ಲಮನ್ನು ಮಾಡ್ತೀರಿ. ಈವನ್ ವಿತ್ ದ ಬೇಸಿಕ್ ನಾಲೆಡ್ಜ್ ಆಫ್ ಯುವರ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಯು ಕ್ಯಾನ್ ಈಸಿಲಿ ಡೂ ಇಟ್, ರೈಟ್. ಸೊ ಇದನ್ನು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನಾನು ಆ್ಯಕ್ಚುಯಲ್ ಕ್ವಶನ್ಗೆ ಬರ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕ್ವಶನನ್ನು ಓದ್ತಾ ಇದ್ದೀನಿ. ಫೈಂಡ್ ಏರಿಯಾ ಆಫ್ ದಿ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ದಿ ಮೆಥಡ್ ಆಫ್ ಇಂಟಿಗ್ರೇಷನ್. ನೋಡಿ ಇಲ್ಲಿ ನೀವು ಒಂದು ಡಯಾಗ್ರಾಮನ್ನು ಬರೀಬೇಕಾಗ್ತದೆ. ಆ ಡಯಾಗ್ರಾಮಲ್ಲಿ ಒಟ್ಟು 10 ಮಾಹಿತಿಗಳನ್ನು ನೀವು ಕೊಡಬೇಕು. 10 ಮಾಹಿತಿಗಳನ್ನು ನೀವು ನೆನಪಿಟ್ಕೊಂಡು ಕೊಡಬೇಕಾಗ್ತದೆ. ನೋಡ್ಕೊಳ್ಳಿ. ಮೊದಲನೇ ಇನ್ಫಾರ್ಮೇಷನ್ನು, ಯು ಹ್ಯಾವ್ ಟು ಡ್ರಾ ವೈ ಆ್ಯಕ್ಸಿಸ್ ಬರೀಬೇಕು. ಇದು ಮೊದಲನೇ ಮಾಹಿತಿ. ಎರಡನೇ ಮಾಹಿತಿ ಏನು ಗೊತ್ತಾ, ಎಕ್ಸ್ ಆ್ಯಕ್ಸಿಸ್ ಬರೀಬೇಕು. 2 ಮಾಹಿತಿ ಆಯಿತಾ? ಏನಾಯಿತು? ಫಸ್ಟ್ ಮಾಹಿತಿ ವೈ ಆ್ಯಕ್ಸಿಸ್ಸು, ಎರಡನೇದು ಎಕ್ಸ್ ಆ್ಯಕ್ಸಿಸ್ಸು, ಮೂರನೇದು ಆರಿಜಿನನ್ನು ಮಾರ್ಕ್ ಮಾಡಬೇಕು. ಇದು ಯಾವ ದೊಡ್ಡ ಮಾಹಿತಿ ಅಂತ ನೀವು ಅನ್ಬೋದು, ಇರಲಿ ಆಯಿತಾ. 4ನೇ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಇದು ಒಂದು ಸರ್ಕಲ್. ನೀವು ಸರ್ಕಲನ್ನು ಪ್ರೋ ಸರ್ಕಲ್ ಯೂಸ್ ಮಾಡೋ, ಕಂಪಾಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇನ್ಫಾರ್ಮೇಷನ್ನು ನೋಡಿ, ಫಸ್ಟ್ ಇನ್ಫಾರ್ಮೇಷನ್ ಏನು, ವೈ ಆ್ಯಕ್ಸಿಸ್. ಸೆಕೆಂಡ್ ಇನ್ಫಾರ್ಮೇಷನ್ ಏನು, ಎಕ್ಸ್ ಆ್ಯಕ್ಸಿಸ್. ಮೂರನೇ ಇನ್ಫಾರ್ಮೇಷನ್ ಏನು, ಆರಿಜಿನ್ ಬರೆದ್ವಿ. 4ನೇ ಇನ್ಫಾರ್ಮೇಷನ್ ಏನು, ಸರ್ಕಲನ್ನು ಡ್ರಾ ಮಾಡಿದ್ವಿ. ಆಯಿತಾ? ಸರ್ಕಲನ್ನು ಡ್ರಾ ಮಾಡಿದ್ಮೇಲೆ ಇಲ್ಲೊಂದು 0, ಇಲ್ಲೊಂದು ಎ ಕಮ 0 ಅಂತ ಎಲ್ಲಿ ನಿಮ್ಮ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರೀಬೇಕು. 5ನೇ ಇನ್ಫಾರ್ಮೇಷನ್ ಏನು, ಎ ಕಮ 0. ಆಯಿತಾ? ಎ ಕಮ 0 ಬರೆದ ಮೇಲೆ ನೀವೇನು ಮಾಡಬೇಕಾಗತ್ತೆ, ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕಾಗತ್ತೆ ಇಲ್ಲಿ. ಆಯಿತಾ? ಇದೊಂದು ಟ್ಯಾಂಜೆಂಟ್. 6ನೇ ಇನ್ಫಾರ್ಮೇಷನ್ನು ಟ್ಯಾಂಜೆಂಟ್. ಏನು, ಟ್ಯಾಂಜೆಂಟನ್ನು ಬರೀಬೇಕು. ಎಲ್ಲಿ, ಎ ಕಮ 0ನಲ್ಲಿ. 7ನೇ ಇನ್ಫಾರ್ಮೇಷನ್, 7th ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಟ್ಯಾಂಜೆಂಟನ್ನು ಬರೆದ ಮೇಲೆ ಅದಕ್ಕೊಂದು ಹೆಸರು ಕೊಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತೇಳಿ ಅದಕ್ಕೊಂದು ಹೆಸರು ಕೊಡಬೇಕು. ಅದಾದಮೇಲೆ ನೀವು ಫಸ್ಟ್ ಕ್ವಾಡ್ರೆಂಟನ್ನು ಶೇಡ್ ಮಾಡಬೇಕು. ನೀವು ಈ ಥರ ಶೇಡ್ ಮಾಡೋಕ್ಕಾಗೋದಿಲ್ಲ, ನೀವು ಇದನ್ನು ಯೂಸ್ ಮಾಡಿ. ಏನು, ನಿಮ್ಮ ಶೇಡರ್ ಅಂದರೆ ಪೆನ್ನಲ್ಲಿ ಈ ಥರ ಬರೀರಿ, ನೀವು ಈಸಿಯಾಗಿ ಆಗುತ್ತೆ. ಸೊ ದಿಸ್ ಈಸ್ ಶೇಡಿಂಗ್. ಫಸ್ಟ್ ಕ್ವಾಡ್ರೆಂಟನ್ನು ಶೇಡ್ ಮಾಡಬೇಕು. ಅದು 8ನೇ ಮಾಹಿತಿ, ಶೇಡಿಂಗ್ ಅಂತ ಕರಿತೀವಿ. 9ನೇ ಮಾಹಿತಿ, ಶೇಡ್ ಮಾಡಿದಂಥ ಜಾಗವನ್ನು
A1 ಅಂತ ಮಾರ್ಕ್ ಮಾಡ್ಕೊಳ್ಳಿ. ರೈಟ್. ಸೊ ಮಾರ್ಕ್ A1. 10ನೇ ಮಾಹಿತಿ ಏನಪ್ಪ ಅಂದರೆ, ಈ ಸರ್ಕಲ್ ಮೇಲೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ, y ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀರಿ. 10 ಮಾಹಿತಿಗಳು. ಇನ್ನೊಂದ್ಸತಿ ಹೇಳ್ತೀನಿ. ಫಸ್ಟ್ ಏನು ವೈ ಆಕ್ಸಿಸ್, ಎರಡನೇದೇನು ಎಕ್ಸ್ ಆಕ್ಸಿಸ್, ಮೂರನೇದೇನು ಸರ್ಕಲ್, ಎಲಿಪ್ಸ್ ಆಗೋಯ್ತಿದ್ದು, ಮೂರನೇದೇನು ಸರ್ಕಲ್ ಬರೆಯೋದು, ನಾಲ್ಕನೇದು ಆರಿಜಿನ್ ಮಾರ್ಕ್ ಮಾಡೋದು, ಐದನೇದು A,0 ಮಾರ್ಕ್ ಮಾಡೋದು, ಆರನೇದು ಟ್ಯಾಂಜೆಂಟ್ ಬರೆಯೋದು, ಏಳನೇದು ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬರೆಯೋದು, ಎಂಟನೇದು ಶೇಡ್ ಮಾಡೋದು, ಆಯಿತಾ. 9ನೇದು ಶೇಡ್ ಮಾಡಿದ್ದನ್ನು A1 ಅಂತ ಬರೆಯೋದು, 10ನೇದು ಇಲ್ಲೊಂದು ಇನ್ಫಾರ್ಮೇಷನನ್ನು ಬರೆಯೋದು, ದಟ್ ಈಸ್ y ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈ 10 ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಇಲ್ಲಿ ಒಂದು ಮಿಸ್ ಆಗಿದೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಬರೀಬೇಕಾಗಿತ್ತು ಸ್ಟಾರ್ಟಿಂಗ್ಗೆ. ನೆನ್ಪಿಟ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 0 ಬರೆಯೋದು. ವೈ ಆಕ್ಸಿಸ್ ಅಂತ ಬರೆದ ತಕ್ಷಣ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರೀಬೇಕು. ಸೊ ಈ 10 ಮಾಹಿತಿಗಳನ್ನು ನೀವು ಕೊಡಬೇಕಾಗ್ತದೆ. ರೈಟ್. ಈ 10 ಮಾಹಿತಿಗಳನ್ನು ಕೊಟ್ಟ ನಂತರ ನಾವೀಗ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಿಮ್ಗೆ ಇದು ಗೊತ್ತಾಗಿರ್ತದೆ ಈಗಾಗಲೇ. ರೈಟ್. ಸೊ ಈಗ ನಾನು ನಿಮಗೆ ಆ್ಯಕ್ಚುಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ಕೊಡ್ತೇನೆ. A1 ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, A1 ಅನ್ನೋದು ದಟ್ ಈಸ್ ನಥಿಂಗ್ ಬಟ್ ಏರಿಯಾ ವಿಚ್ ಈಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ 0. ಅಂದರೆ 0 ಇಂದ ಬಲಗಡೆಗಿದೆ ಅಲ್ವಾ, ಈ ಕಡೆಗೆ ತಾನೇ ಇರೋದು. ಎ ಇಂದ ಎಡಗಡೆ ಇದೆ, ಅಂದರೆ 0 to A. ಬಿಲೋ ದ ಫಂಕ್ಷನ್ ವೈ ಅನ್ನೋ ಫಂಕ್ಷನಿನ ಕೆಳಗಡೆ, ಇದು ವೈ ಅಂದರೆ ಇದ್ರ ಕೆಳಗಡೆ ಇದೆ, ಎಬೋವ್ ಎಕ್ಸ್ ಆಕ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. A1 ಈಸ್ ಇಂಟಿಗ್ರಲ್ ಆಫ್ 0 to A y dx. ನಿಮ್ಗೆ ಈಗಾಗಲೇ ಗೊತ್ತಿದೆ, ಈ ಇಂಟಿಗ್ರಲ್ ಆಫ್ 0 to A ವೈ ಅಂದರೆ ಏನಪ್ಪ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸರ್, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಎಲ್ಲಿಂದ ಬಂತು ಸರ್? ವಿ ನೋ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಇದರಿಂದ ಬಂತಲ್ವಾ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ದೇರ್ ಫೋರ್ ವೈ ಏನಾಗತ್ತಪ್ಪ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಗೊತ್ತಾಗತ್ತಲ್ವಾ. ಆದ್ದರಿಂದ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಂಡಿಲ್ಲ. ಫೈನ್, ಕಮಿಂಗ್ ಬ್ಯಾಕ್. ರೈಟ್. ಸೊ A1 ಈಸ್ ಇಂಟಿಗ್ರಲ್ ಆಫ್ 0 to A ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೀಗ ಹೇಳ್ತೀರಿ, ಇದ್ರ ಫಾರ್ಮುಲಾ ನಾನು ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದೆ, x/2 ರೂಟ್ ಆಫ್ ಹೇಳಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ವೆರಿ ಗುಡ್. ಪ್ಲಸ್ ಜ್ಞಾಪಕ ಮಾಡ್ಕೊಂಡು ಹೇಳ್ತೀರಾ, ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ದಿಸ್ ಹ್ಯಾಸ್ ಟು ಬಿ ಇವ್ಯಾಲ್ಯೂಯೇಟೆಡ್ ಬಿಟ್ವೀನ್ 0 to A. ಸೊ ಇದಕ್ಕೆ 4 ವ್ಯಾಲ್ಯೂಸ್ ಬರುತ್ತೆ ಅಂತ ಕೂಡ ಹೇಳಿದ್ದೆ. 2 ಮೈನಸ್ ಆದಮೇಲೆ 2 ಮಧ್ಯ ಪ್ಲಸ್ ಸೈನ್ ಬರುತ್ತೆ. ಸೊ ಮೊದಲನೇದು 0 ಹೇಳ್ಕೊಟ್ಟಿದ್ದೀನಿ, ಮೊದಲನೇದು 0, ಮೂರನೇದು 0, ನಾಲ್ಕನೇದು 0, ಹೌದಲ್ವಾ. ಮೊದಲನೇದು 0, ಮೂರನೇದು 0, ನಾಲ್ಕನೇದು 0, 3 ಮತ್ತು 4 ಮಧ್ಯೆ ಒಂದು ನೆಗೆಟಿವ್ ಸೈನ್ ಬಂತು. ಇಲ್ಲಿ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎ ಬೈ ಎ, ಹೌದಲ್ವಾ. ಏನಾಯಿತು, ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಈಸ್ ಪೈ ಡಿವೈಡೆಡ್ ಬೈ 2. ಅಂದರೆ ಅದ್ರ ವ್ಯಾಲ್ಯೂ ಏನಾಯ್ತಪ್ಪ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಪೈ ಡಿವೈಡೆಡ್ ಬೈ 4. ಆಲ್ಮೋಸ್ಟ್ ನಾವು ಉತ್ತರದ ಹತ್ತಿರಕ್ಕೆ ಬಂದ್ಬಿಟ್ವಿ. ದಿಸ್ ಇಂಪ್ಲೈಸ್ ಟೋಟಲ್ ಏರಿಯಾ ಅಥವಾ ರಿಕ್ವೈರ್ಡ್ ಏರಿಯಾ ಈಸ್ ಗಿವನ್ ಬೈ 4 times A1. ಯಾಕಪ್ಪ ನೋಡಿ, ಇದು ಒಂದು ಕ್ವಾಡ್ರೆಂಟ್, ಇದು ಫಸ್ಟ್ ಕ್ವಾಡ್ರೆಂಟ್. ಬಟ್ ಆ್ಯಕ್ಚುಲಿ ಯಾವ್ಯಾವ ಕ್ವಾಡ್ರೆಂಟ್ ಇದೆ? ಥರ್ಡ್ ಇದೆ, ಸೆಕೆಂಡ್ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ. ಆದ್ದರಿಂದ ರಿಕ್ವೈರ್ಡ್ ಏರಿಯಾ ಇಸ್ 4 times A1, ದಟ್ ಈಸ್ ಈಕ್ವಲ್ ಟು 4 times ಎ ಸ್ಕ್ವೇರ್ ಪೈ ಬೈ 4. 4 ಕ್ಯಾನ್ಸಲ್ ಆಯಿತು. ದಟ್ ವಿಲ್ ಗಿವ್ ಯು ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್. ನೋಡಿ ವಿದ್ಯಾರ್ಥಿಗಳೇ, ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್ ಎಷ್ಟು ಈಸಿಯಾಗಿದೆ, ಎಷ್ಟು ಸರಳವಾಗಿದೆ. ಇದನ್ನು ತೆಗಿತಾ ಇದ್ದೀನಿ, ಇದರ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಈಸಿಯಾಗಿದೆ. ಇದಕ್ಕೆ ನಿಮಗೆ 5 marks ಬಂದೇ ಬರುತ್ತೆ. ರೈಟ್. ಸೊ ಇದಕ್ಕೆ
ಎಷ್ಟು ಸ್ಟಾರ್ ಕೊಡ್ತೀರಿ ಸರ್ ಅಂತ ಹೇಳಿದ್ರೆ, ನಾನು ನೋಡಿ ಇಷ್ಟು ಸ್ಟಾರ್ ಕೊಡ್ತೀನಿ. 1 2 3 4 4.5 ಸ್ಟಾರ್ ಕೊಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಸ್ಟಾರ್ಸ್ ಫಾರ್ ದಿಸ್ ಕ್ವಶನ್, ರೈಟ್? ನೆನಪಿಟ್ಕೊಡಿ, ಇದು ಬಂದರೂ ಬರಿಬೋದು. ಇದನ್ನೆಲ್ಲ ಬರೆಯೋದಕ್ಕೆ ನಿಮಗೆ ಬೇಕಾಗದೆ 1.5 ನಿಮಿಷ. ತುಂಬ ಈಸಿ. ಇಲ್ಲಿ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ, ಮಿಸ್ಟೇಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಜೊತೆಗೆ ಇನ್ನೊಂದೇನೋ ಕೊಟ್ಟಿದ್ದಾರೆ, ಫೈಂಡ್ ಏರಿಯಾ ಆಫ್ ದಿ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2. ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಕೊಟ್ಟಿದ್ದಾರಲ್ಲ, 2 ಕೊಟ್ಟಿದ್ದಾರಲ್ಲ, ಆನ್ಸರ್ ಏನು ಬರೀತೀರಿ? ಪೈ ಇಂಟು 2. ಪೈ ಎ ಸ್ಕ್ವೇರ್ ತಾನೆ, ಪೈ ಇಂಟು 2 ಸ್ಕ್ವೇರ್ ಯೂನಿಟ್ಸ್. ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ತೀರಿ? ಎಲ್ಲಿ ಮಿಸ್ಟೇಕ್ ಆಗುತ್ತೆ? ಈ ಸ್ಕ್ವೇರ್ ಯೂನಿಟ್ಸ್ ಬಿಟ್ಬಿಡ್ತೀರಿ, ಅವಾಗ ಮಾರ್ಕ್ಸ್ ಕಟ್ ಮಾಡ್ತೀನಿ, ಆಯಿತಾ? ಇನ್ನೇನಾದರೂ ವ್ಯಾಲ್ಯೂಸ್ ತಪ್ಪಾಗ್ತೀರಿ, ಅವಾಗ ಮಾರ್ಕ್ಸ್ ಕಟ್ ಮಾಡ್ತೀನಿ. ಸೊ ಈ ಫಾರ್ಮುಲಾ x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಯಾರು ಈ ಫಾರ್ಮುಲಾವನ್ನು ನೆನಪಿಟ್ಕೊಂಡು ಮಾಡ್ತೀರಿ, ನಿಮಗೆಲ್ಲ 200% ಇದಕ್ಕೆ 5ಕ್ಕೆ 5 ಅಂಕ ಬಂದೇ ಬರುತ್ತೆ, 200% ಬರುತ್ತೆ. ಇದಲ್ಲದೆ ಹೋದರೆ, ಇದು ಬರ್ದೇ ಇದ್ರೆ ಯಾವ್ದು ಬರ್ಬೋದು ಅಂತ ನೋಡಿ. ನೆಕ್ಸ್ಟ್ ಕ್ವಶನ್ ತಗೊಳ್ತಾ ಇದ್ದೀನಿ. ಫೈಂಡ್ ಏರಿಯಾ ಆಫ್ ದಿ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಯೂಸಿಂಗ್ ಇಂಟಿಗ್ರೇಷನ್. ನೋಡಿ, ಇಲ್ಲೂ ಕೂಡ ಅದೇ ರೀತಿ 10 ಮಾಹಿತಿಗಳು ಕೊಡಲೇಬೇಕು. ಯಾವ್ದು 10 ನೋಡಿ, ರೈಟ್? ಮೊದಲು ಎಕ್ಸ್ ಆ್ಯಕ್ಸಿಸ್ ಅಥವಾ ವೈ ಆ್ಯಕ್ಸಿಸ್ ಬರ್ಕೊಳ್ಳಿ, ಎಕ್ಸ್ ಆ್ಯಕ್ಸಿಸ್ ಬರ್ಕೊಳ್ಳಿ. ಎಕ್ಸ್ ಆ್ಯಕ್ಸಿಸ್ಸು, ಆಮೇಲೆ ವೈ ಆ್ಯಕ್ಸಿಸ್ಸು, ಹೌದಲ್ವಾ? ಎಕ್ಸ್ ಆ್ಯಕ್ಸಿಸ್ ಆದಮೇಲೆ ವೈ ಆ್ಯಕ್ಸಿಸ್ ಬರೀರಿ, ಎಕ್ಸ್ ಆ್ಯಕ್ಸಿಸ್ ಬರೆದ್ರಿ, ವೈ ಆ್ಯಕ್ಸಿಸ್ ಬರೆದ್ರಿ. ನಾನು ಅವಾಗ ಮರ್ತುಬಿಟ್ಟಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು 0, ಇದು ವೈ ಇಸ್ ಈಕ್ವಲ್ ಟು 0, ಏನು ಬರೆಯೋದು ಬೇಡ. ಇಲ್ಲಿ ಆರಿಜಿನ್ ಮಾರ್ಕ್ ಮಾಡಿ 0,0, ಆಮೇಲೆ ನೀವೊಂದು ಎಲಿಪ್ಸನ್ನು ಬರೀಬೇಕು. ದಿಸ್ ಈಸ್ ಎಲಿಪ್ಸ್, ಆಯಿತಾ? ಎಲಿಪ್ಸ್ ಬರೀರಿ. ಎಕ್ಸ್ ಆ್ಯಕ್ಸಿಸ್ ಆಯಿತು, ವೈ ಆ್ಯಕ್ಸಿಸ್ ಆಯಿತು, ಎಲಿಪ್ಸ್ ಆಯಿತು. ಇಲ್ಲಿ ಸರ್ಕಲ್ಲಿಗೆ ಬರೆದ ಹಾಗೆ ಇಲ್ಲೂ ಕೂಡ a,0 ಬರೀರಿ. a,0 ಬರೆದ ಮೇಲೆ ಯು ಹ್ಯಾವ್ ಟು ಡ್ರಾ ಎ ಟ್ಯಾಂಜೆಂಟ್ ಹಿಯರ್, ರೈಟ್? ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿ. Tangent is clearly like this, correct? So this is a tangent. ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿ. ಇದಕ್ಕೆ ನೀವು x is equal to a ಅಂತ ಕರಿಬೋದು. x is equal to a ಮಾಡಿ, ಶೇಡ್ ಫಸ್ಟ್ ಕ್ವಾಡ್ರೆಂಟ್ ಒನ್ಸ್ ಅಗೈನ್, ಮತ್ತೆ ಫಸ್ಟ್ ಕ್ವಾಡ್ರೆಂಟನ್ನು ಶೇಡ್ ಮಾಡಿ, ರೈಟ್? ಸೊ ಶೇಡ್ ಮಾಡಿದಂಥ ಕ್ವಾಡ್ರೆಂಟನ್ನು ನೀವು, ರೈಟ್, x is equal to ಇದನ್ನು A1 ಅಂತ ಕರೀರಿ, ರೈಟ್? ಆ್ಯಂಡ್ ಇಲ್ಲಿ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಇದ್ರ ಮೇಲೆ ಸ್ಕಿನ್ ಮೇಲೆ ಬರೆದು y is equal to, ರೈಟ್, b/a ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬೇಕು. ನೋಡಿ, ಹಳೆಯ ಪ್ರಾಬ್ಲಮಲ್ಲಿ ಏನು ಬರೆದಿದ್ವಿ? y is equal to ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲೇನು ಬರೀತಾ ಇದ್ದೀನಿ? y is equal to b/a ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ರೈಟ್? ಸೊ ಅದು ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ. ಮತ್ತೆ a1 ಬರಿತೀನಿ, ಹಳೆ ಪ್ರಾಬ್ಲಮ್ ಥರನೇ. ಇನ್ನೊಂದ್ಸತಿ ಬೇಕಾದ್ರೆ ನೋಡ್ಕೊಳ್ಳಿ. a1 ಬರದೆ ಇಂಟಿಗ್ರಲ್ ಆಫ್ 0 to a y dx, ಇಂಟಿಗ್ರಲ್ ಆಫ್ 0 to a ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲೂ ಅದೇ ಬರೀತಾ ಇದ್ದೀನಿ. a1 is equal to ಇಂಟಿಗ್ರಲ್ ಆಫ್ 0 to a y dx, ಕರೆಕ್ಟ್? ಇಂಟಿಗ್ರಲ್ ಆಫ್ 0 to a y dx. y ಜಾಗದಲ್ಲಿ ಏನು ಬರೀತೀರಿ? ರೈಟ್, ಇಂಟಿಗ್ರಲ್ ಆಫ್ 0 to a ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸರ್ಕಲ್ ಥರನೇ ಬರದೆ ಜೊತೆಗೆ ಹೊರಗಡೆ b/a ಅಂತ ಬರ್ಕೊಂಡೆ. ಏನೂ ವ್ಯತ್ಯಾಸ ಇಲ್ಲ. b/a ಹಾಗೇ ಇರುತ್ತೆ. ಹೇಗೆ ಇರುತ್ತೆ? ಹಾಗೇ ಇರುತ್ತೆ. ಸೊ ಇಲ್ಲೊಂದು ಫಾರ್ಮುಲಾ ಬರೀತೀನಿ. ತಿರುಗಿ ಹಳೆಯ ಫಾರ್ಮುಲಾ ಏನದು? x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ x/a. ದಿಸ್ ಹ್ಯಾಸ್ ಟು ಬಿ ಇವ್ಯಾಲ್ಯೂಯೇಟೆಡ್ ಬಿಟ್ವೀನ್ 0 to a. ನಿಮಗೆ ಗೊತ್ತಿದೆ, ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ಒಟ್ಟು 4 ವ್ಯಾಲ್ಯೂ ಬರುತ್ತೆ. ಮೊದಲನೇದು 0, ಮೂರನೇದು 0, ನಾಲ್ಕನೇದು 0. 0 ಬರೆದು ಬಿಡ್ತಾ ಇದ್ದೀನಿ, 0 ಬರದೆ, ಪ್ಲಸ್ ಬರದೆ, 0 - 0 ಬರೆದ್ಬಿಟ್ಟೆ. ಇಲ್ಲಿ
ಪ್ಲಸ್ ಬರಿಬೇಕು ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಪೈ ಬೈ 2 ಅಂತ ಬರಿಬೋದು. ಇದೇನಾಗತ್ತಪ್ಪ, ಬಿ ಬೈ ಎ ಸ್ಕ್ವೇರ್ ಪೈ ಬೈ 4, ಎ ಕ್ಯಾನ್ಸಲ್ ಆಯಿತು. ದಟ್ ವಿಲ್ ಗಿವ್ ಯು ಪೈ ಎ ಬಿ ಡಿವೈಡೆಡ್ ಬೈ 4 ಆಯಿತು. ರಿಕ್ವೈರ್ಡ್ ಏರಿಯಾ ಏನಾಗತ್ತಪ್ಪ ಅಂತ ಹೇಳಿದ್ರೆ 4 ಟೈಮ್ಸ್ A1 4 ಟೈಮ್ಸ್ ಪೈ ಎ ಬಿ ಬೈ 4, ದಟ್ ವಿಲ್ ಗಿವ್ ಯು ಪೈ ಎ ಬಿ ಸ್ಕ್ವೇರ್ ಯೂನಿಟ್ಸ್. ಆಯಿತಾ, ಇದನ್ನು ತೆಗಿತೀನಪ್ಪ, ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಾ? ಪೈ ಎ ಬಿ ಸ್ಕ್ವೇರ್ ಯೂನಿಟ್ಸ್. ಇಷ್ಟನ್ನು ಬರೆದ್ರೆ 5 ನಂಬರ್ ಬರುತ್ತೆ, 5 ಬರಲ್ಲ 4 ಬರುತ್ತೆ. ಏಕೆಂತ ಹೇಳಿದ್ರೆ ಇನ್ನೊಂದು ಕ್ವಶನ್, ಪಾರ್ಟ್ ಆಫ್ ದಿ ಕ್ವಶನ್ ಹಾಗೆ ಉಳ್ಕೊಂಡಿದೆಯಲ್ಲ. ಯಾವುದದು? ಈ ಪಾರ್ಟು ಯಾವುದು? ಸೊ ಸೆಕೆಂಡ್ ಪಾರ್ಟ್ ಇದೆಯಲ್ಲ ಇದ್ರದ್ದು, ದಿಸ್ ಒನ್ ಫಾರ್ಮುಲಾ ಕೊಟ್ಟಿದ್ದಾರೆ, ಅದಕ್ಕೊಂದು ವಾಟ್ ಇಸ್ ದಿ ಏರಿಯಾ ಅಂತ ಕಂಡುಹಿಡಿಬೇಕಲ್ಲ, ಅದಕ್ಕೆ ರೈಟ್. ಸೊ ಏರಿಯಾ ಎ ಈಸ್ ಈಕ್ವಲ್ ಟು ಪೈ ಇಂಟು 16 ಇದೆಯಲ್ಲ ಇಲ್ಲಿ, 16 ಅಂದರೆ 4 ಸ್ಕ್ವೇರ್ ತಾನೆ, 4 ಇಂಟು 9 ಈಸ್ 3 ಸ್ಕ್ವೇರ್ ತಾನೆ, ಇಂಟು 3, ದಟ್ ಈಸ್ ಈಕ್ವಲ್ ಟು 12 ಪೈ ಸ್ಕ್ವೇರ್ ಯೂನಿಟ್ಸ್. ವಿದ್ಯಾರ್ಥಿಗಳೇ ನೋಡಿ ಎಷ್ಟು ಸಿಂಪಲ್ ಇದು. ನಿಮಗೆ ಇಂಟಿಗ್ರೇಷನ್ ಗೊತ್ತಿಲ್ಲದೆ ಇದ್ರೂ ಕೂಡ ಇದನ್ನು ಕಲಿಯುವಂಥದ್ದೇನೆ. ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಿ ಸರ್? ನನ್ನ ಕೇಳದಿದ್ರೆ 5 ಸ್ಟಾರು ಸರ್, 5 ಸ್ಟಾರ್. ನೋಡಿ 2026 ಮಾರ್ಚ್ ಎಕ್ಸಾಮಲ್ಲಿ ನೋಡಿ, ನಾವಿನ್ನು ಜನವರಿಯಲ್ಲಿದ್ದೀವಿ, ಜನವರಿ 2026 ಇದ್ದೀನಿ ನಾನು. 2026 ಮಾರ್ಚ್ ಎಕ್ಸಾಮಲ್ಲಿ ಬಂದಿರಬಹುದು. ಬಂದರೆ ಸಂತೋಷ ಪಡಿ, ಬರದೇ ಇದ್ದರೆ ಸಾರ್ ನೀವು ಹೇಳಿದ್ರಿ ಬರಲಿಲ್ಲ ಅಂತೆಲ್ಲ ಅನ್ನಂಗಿಲ್ಲ. ನನ್ನ ಕೇಳದಿದ್ದರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಬಂದೇ ಬರುತ್ತೆ ಅಂತ ಅನ್ನುವಷ್ಟೇ ಇಂಪಾರ್ಟೆಂಟ್. ನೋಡಿ ಇದು 2 ಓದ್ಕೊಳ್ಳಿ. ಇದಲ್ಲದೆ ಇದ್ದರೆ ಇನ್ನೇನೋ ಕೇಳ್ತಾರಪ್ಪ ಒಂದೊಂದು ಸತಿ. ಏನೇನು ಕೇಳ್ತಾರೆ ಗೊತ್ತಾ? ಇನ್ಯಾವುದೋ ಕೇಳಿಬಿಡ್ತಾರೆ, ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಇಸ್ ಈಕ್ವಲ್ ಟು 1 ಅಂತ ಕೇಳ್ತಾರೆ. ಆವಾಗ ಎ ಬದಲು 4 ಬರ್ಕೊಳ್ಳಿ, ಬಿ ಜಾಗದಲ್ಲಿ 3 ಬರ್ಕೊಳ್ಳಿ, ಅಷ್ಟೆ ಆನ್ಸರ್ ಬಂದ್ಬಿಡುತ್ತೆ. ಅಥವಾ ಮಾಮೂಲಿ ಹೇಗೆ ಸರ್ಕಲ್ದಿರುತ್ತೆ ಹಾಗೆ ಇದು ಎಲಿಪ್ಸ್ ಇರುತ್ತೆ ಹಾಗೆ ಡಿರೈವ್ ಮಾಡಿ ಲಾಸ್ಟಿಗೆ ಸಬ್ಸ್ಟ್ಯೂಟ್ ಮಾಡ್ಕೊಂಡ್ರೆ ಆಯ್ತು, ಅಷ್ಟೆ. ದೊಡ್ಡ ವಿಷಯ ಏನಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಕಾನ್ಸೆಪ್ಟು, ಈ ಒಂದು ಮೆಥಡು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಇದರ ಮುಂದುವರೆದ ಭಾಗ, ನೆಕ್ಸ್ಟ್ ಭಾಗದ ಎಪಿಸೋಡ್ನಲ್ಲಿ ನಾನು ಇಂಟಿಗ್ರೇಷನನ್ನು ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನೀವೀಗ ಈ ಒಂದು ಕಾನ್ಸೆಪ್ಟನ್ನು ಕಲಿತ್ರಿ ಅಲ್ಲ, ಯಾವುದು? ಇಂಟಿಗ್ರೇಷನನ್ನು ಯೂಸ್ ಮಾಡಿ ಏರಿಯಾ ಆಫ್ ಸರ್ಕಲ್ಲು, ಏರಿಯಾ ಆಫ್ ಎಲಿಪ್ಸ್ ಕಂಡಿಡಿಯೋದು. ನನ್ನ ಕೇಳದಿದ್ದರೆ ಏರಿಯಾ ಆಫ್ ಎಲಿಪ್ಸ್ ಬಂದೇ ಬರುತ್ತೆ ಅನ್ನುವಷ್ಟೇ ಗ್ಯಾರಂಟಿ. ಬಂದರೆ ಸಂತೋಷ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮಗೆ ಈ ವಿಚಾರವನ್ನು ನಮಗೆ ತಿಳಿಸ್ಕೊಡಿ. ಸರ್ ನಮಗೆ ನೆಕ್ಸ್ಟ್ ಚಾಪ್ಟ್ರು ಬೇಕು. ನೆಕ್ಸ್ಟ್ ಚಾಪ್ಟ್ರು ನಿಮಗೆ ಬೇಕು ಅಂತಂದರೆ ನಾನು ನಿಮಗೆ ಇಂಟಿಗ್ರಲ್ ಕ್ಯಾಲ್ಕುಲಸ್ನ ಪ್ರಾಬ್ಲಮ್ಸನ್ನು ಹೇಗೆ ಮಾಡಬೇಕು, ಹೇಗೆ ನೆನಪಿಟ್ಕೋಬೇಕು, ಇದು 5 ನಂಬರ್ ಅಲ್ವಾ ಅದು. ಅದಾದಮೇಲೆ ನಿಮಗೆ 3 ಮಾರ್ಕ್ಸದು 2 ಮಾರ್ಕ್ಸದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಇದು ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೂ ತಿಳಿಸಿ, ಕಮೆಂಟ್ ಮಾಡಿ, ತಪ್ಪಿದರೆ ಹೇಳಿ, ಅದನ್ನೂ ಸರಿ ಮಾಡ್ಕೋತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಗಣಿತ ಬಂಧುಗಳೇ, ನಿಮ್ಮ ಪ್ರೋತ್ಸಾಹಗಳು ಯಾವತ್ತಿಗೂ ಹೀಗೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.